ಸರ್, ಇವತ್ತೇನು ಪ್ರತಿಭಟನೆ, ಪೆಟ್ರೋಲ್ ಮತ್ತು ಡೀಸೆಲ್ ತೆರಿಗೆ ಹೆಚ್ಚು ಮಾಡಿದೆ ಸರ್ಕಾರ, ಏನು ಹೇಳ್ತೀರಿ? ಪೆಟ್ರೋಲ್ ಡೀಸೆಲ್ ದರನ ಅವತ್ತ 5ನೇ ಗ್ಯಾರಂಟಿ ಇದೆ, ಇದು 6ನೇ ಗ್ಯಾರಂಟಿ. ಪೆಟ್ರೋಲ್ ಮತ್ತು ಡೀಸೆಲ್ 6ನೇ ಗ್ಯಾರಂಟಿ ಏರಿ ಜನರ ಬಾಳನ್ನು ಹಾಳು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಎಲ್ಲ ಫ್ರೀ ಅಂದರು. ಪೆಟ್ರೋಲ್ ಏರ್ಸಲ್ಲ, ಕಡಿಮೆ ಮಾಡ್ತೀನಿ, ಡೀಸೆಲ್ ಕಡಿಮೆ ಮಾಡ್ತೀನಿ, ಬೆಲೆ ಏರಿಕೆ ಕಡಿಮೆ ಮಾಡ್ತೀನಿ, ಬಸ್ ದರ ಕಡಿಮೆ ಮಾಡ್ತೀನಿ ಅಂತೆಲ್ಲ ಹೇಳಿದವ್ರು. ಇವತ್ತು ಏಕಾಏಕಿ 3 ರೂಪಾಯಿ, ಅದು ನಾವು 1 ರೂಪಾಯಿ ಏರಿಕೆ ಮಾಡಿದ್ದಕ್ಕೆ ಬಾಯ್ ಬೇಡ್ಕೊಂಡ್ರು ಕಾಂಗ್ರೆಸ್ ಅವರು. ಈ 3 ರೂಪಾಯಿ ಏರಿಕೆ ಮಾಡಿ ಸುಮಾರು 4,000 ಕೋಟಿ ಹಣವನ್ನು ಜನರ ಮೇಲೆ ಕಳ್ಳದಾರಿಯಿಂದ, ನ್ಯಾಯವಾಗಿ ಹಾಕಿಲ್ಲ, ಬಡ್ಜೆಟಲ್ಲಿ ಹಾಕಿದರೆ ನ್ಯಾಯವಾಗಿ ಬರೋದದು, ಕಳ್ಳದಾರಿಯಿಂದ ಇವತ್ತು ಏರಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಹೇಳಿದ್ದೊಂದು ಮಾಡಿದ್ದೊಂದು. 2 ನಾಲಿಗೆ ಸರ್ಕಾರ. ಬೆಲೆ ಏರಿಕೆ ಮಾಡಲ್ಲ ಅಂದರು, 2 ನಾಲಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ 2 ನಾಲಿಗೆಯಿಂದ ಮಾತಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಜನ ತೊಂದರೆಯಲ್ಲಿ ಸಿಕ್ಕಿದೆ, ಬೇರೆ ಬೇರೆ ಬೆಲೆ ಎಲ್ಲ ಏರಿಕೆ ಆಗಿದೆ. ಅದ್ರ ಜೊತೆಗೆ ಪೆಟ್ರೋಲ್ ಬೆಲೆ ಏರಿಕೆ ಇನ್ನೂ ಸಂಕಷ್ಟಕ್ಕೆ ಜನರು ಒಳಗಾಗಿದ್ದಾರೆ, ಏನು ಹೇಳ್ತೀರಿ? ಈಗ ಹೋಟ್ಲ್, ಕಾಫಿ, ಟೀ, ತಿಂಡಿ ಬೆಲೆ ಜಾಸ್ತಿ ಆಗ್ತತೆ, ತರಕಾರಿ ಬೆಲೆ ಜಾಸ್ತಿ ಆಗ್ತತೆ, ಔಷಧಿಗಳ ಬೆಲೆ ಜಾಸ್ತಿ ಆಗುತ್ತೆ, ಬಸ್ ದರ ಜಾಸ್ತಿ ಆಗುತ್ತೆ, ಶಾಲಾ ಮಕ್ಕಳು ಸ್ಕೂಲ್ಗೆ ಹೋಗಿದ್ರೆ ಅವ್ರಿಗೂ ದರ ಜಾಸ್ತಿ ಆಗ್ತೈತೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ಆಗ್ತೈತೆ. ಅದರಲ್ಲಿ ಏನಾನ ಕಮಿಷನ್ ಬರ್ತೈತೆ, ಅದರಲ್ಲಿ ಕಮಿಷನ್ ನೋಡೋಕ್ಕೆ ಕಾಂಗ್ರೆಸ್ ಅವರು ಮಾಡಿರೋಂಥ ಹುನ್ನಾರ ಇದೆ. ಕಾಂಗ್ರೆಸ್ ಅವರು ಆರೋಪ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಬೆಲೆ ಇಳಿಕೆ ಮಾಡಲಿ, ಬೇರೆ ಬೇರೆ ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಅವರು ಇಳಿಕೆ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ರಾಜ್ಯ ಸರ್ಕಾರ ನಾವೆಲ್ಲ ಫ್ರೀ ಅಂದರು. ಈಗ ಫ್ರೀ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಿಕ್ ಚಾರ್ಜು, ವಾಟರ್ ಚಾರ್ಜು, ಮನೆ ಚಾರ್ಜು, ಇವತ್ತು ಪೆಟ್ರೋಲ್ ಡೀಸೆಲ್ ಚಾರ್ಜು ಏರಿಕೆ ಮಾಡಿ ಜನಕ್ಕೆ ಮೋಸ ಮಾಡಿದ್ದಾರೆ. ನನಗನ್ನಿಸ್ತಾ ನಾನು ಕರ್ನಾಟಕದ ಜನತೆಗೆ ವಿನಂತಿ ಮಾಡ್ತಾ ಇದ್ದೀನಿ, ಕಾಂಗ್ರೆಸ್ ಅವ್ರಿಗೆ ಇನ್ಯಾರು ಓಟ್ ಹಾಕ್ಬೇಡಿ. ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, 1 ರೂಪಾಯಿನೂ ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ರು. ಇವತ್ತು ಎಲ್ಲ ಸಾವಿರ ಲಕ್ಷ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರಿಗೆ ನೀವು ಓಟ್ ಹಾಕಿದ್ರೆ ಬೆಲೆ ಏರಿಕೆ ಗ್ಯಾರಂಟಿ. ಈಗಷ್ಟೇ ಸಿದ್ದರಾಮಯ್ಯನವ್ರು ಮಾತಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ, UPA ಸರ್ಕಾರ ಇದ್ದಾಗ 2014ರಲ್ಲಿ ತೆರಿಗೆ 9.48 ಇತ್ತು, ಈಗ 32 ರೂಪಾಯಿ ಆಗಿದೆ ಮೋದಿ ಅವರು ಬಂದಾದ್ಮೇಲೆ ಅಂತಾರೆ. ಕೇಂದ್ರ ಸರ್ಕಾರ ಏನು ಮಾಡಿದೆ? ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳಿದ್ದಾರೆ, ಏನು ಮಣ್ಣು ತಿಂತಾರ? ಹೋಗಿ ಅಲ್ಲಿ ಫೈಟ್ ಮಾಡಲಿ ಪಾರ್ಲಿಮೆಂಟಲ್ಲಿ. ಇಲ್ಲಿ ರಾಜ್ಯ ಸರ್ಕಾರ ನೀವೆಲ್ಲ ಫ್ರೀ ಅಂದ್ರಲ್ಲ, ಇಲ್ಲೇನು ಮಾಡಿದ್ದೀರಾ? ಜನಕ್ಕೆ ನಾಮ ಹಾಕಿದ್ದೀರಲ್ಲ ಕಾಂಗ್ರೆಸ್. ಅದನ್ನ ಹೇಳಿ, ಕೇಂದ್ರ ಸರ್ಕಾರ ಅಲ್ಲ, ರಾಜ್ಯದಲ್ಲಿ ನೀವು ಮಾಡಿರೋ ಬೆಲೆ ಏರಿಕೆ, ಇದಕ್ಕೆ ಉತ್ತರ ಕೊಡಿ, ಈ ಬೆಲೆ ಏರಿಕೆಗೆ ಉತ್ತರ ಕೊಡಿ ಅನ್ನೋ ಒಂದು ಆಗ್ರಹವನ್ನು ಏನಿವತ್ತು ವಿನೂತನವಾಗಿ ಎತ್ತಿನ ಗಾಡಿಲಿ ಬಂದು ಪ್ರತಿಭಟನೆ ಮಾಡಿದ್ದೀರಿ, ಈ ಹೋರಾಟ ನಿರಂತರವಾಗಿರುತ್ತಾ? ಎಲ್ಲಿವರೆಗೂ ಇರುತ್ತೆ? ಇಲ್ಲೇನಾ ಸರ್? ಅದೇ, ಈ ಹೋರಾಟ ನಿರಂತರವಾಗಿರುತ್ತೆ. ಅದಾದ್ಮೇಲೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀರಿ, ಬಿಡಲ್ಲ, ಇಲ್ಲಿಗೆ ಬಿಡಲ್ಲ, ಇದು ಕಂಟಿನ್ಯೂ ಮಾಡ್ತೀರಿ. ಈಗ ಸಿಎಂ ಮನೆ ಮುತ್ತಿಗೆ ಹೋಗ್ತಾ ಇದ್ರೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಎಂ ಮನೆ ಇದ್ರೆ ಪೊಲೀಸರು ವಶಕ್ಕೆ ಮಾಡಿ ಪೊಲೀಸರಿಗೆ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಅವರು, ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸ್ತೀನಿ. ಇದಿಷ್ಟು ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಹೇಳಿಕೆ. ಈ ಹೋರಾಟ ಜನರ ಪರವಾಗಿ ನಿರಂತರವಾಗಿರುತ್ತೆ ಅನ್ನೋದು ಅವ್ರ ಹೇಳಿಕೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತೀಶ್ ಕುಮಾರ್.